ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಿಮ್ಮ ಮುಂದೆ ಬಂದು ನಿಂತು ದೇವರ ವಾಕ್ಯವನ್ನು ಹೇಳುವಂತೆ ಕೃಪೆ ಕೊಟ್ಟ ದೇವರಿಗೆ ಕೋಟಾನ ಕೋಟಿ ಸ್ತೋತ್ರ. ಕೀರ್ತನೆ 31 3ನೇ ಅಧ್ಯಾಯ ತನಕ ಓದಿಕೊಳ್ಳೋಣ. ಆಮೇನ್. ದೇವರಿಗೆ ಕೃತಜ್ಞತೆ ಹೇಳಲು, ದೇವರನ್ನು ಕೊಂಡಾಡಲು ಸಾವಿರಾರು ಕಾರಣಗಳಿವೆ. ಆದರೆ ಸತ್ಯವೇದದಲ್ಲಿ ದಾವೀದನು ಸ್ವಲ್ಪ ಕಾರಣಗಳನ್ನು ಹೇಳಿ ದೇವರನ್ನು ಹೇಗೆ ಸ್ತುತಿಸ್ತಾನೆ ಅಂತ ನಾವು ನೋಡೋಣ. ಮೊದಲನೆಯ ವಾಕ್ಯದಲ್ಲಿ, ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದರಿಂದ ನಿನ್ನನ್ನು ಕೊಂಡಾಡುವೆನು. ಆಮೇನ್. ದೇವರು ನಮ್ಮನ್ನು ಕಷ್ಟಗಳಿಂದ ರಕ್ಷಿಸುತ್ತಾ, ನಮ್ಮ ಶತ್ರುಗಳು ಅಥವಾ ನಮ್ಮನ್ನು ಕೆಡವಲು ಬಯಸುವವರು ಸಂತೋಷ ಪಡುವುದಕ್ಕೆ ದೇವರು ಬಿಡದೆ ನಮ್ಮನ್ನು ಎಲ್ಲ ಸಮಯದಲ್ಲೂ ದೇವರು ನಮ್ಮನ್ನು ಕಾದದಕ್ಕಾಗಿ ದೇವರಿಗೆ ಕೃತಜ್ಞತೆ ಹೇಳಬೇಕು. ದಾವೀದನ ಮೊದಲನೇ ಕಾರಣವೇನೆಂದರೆ, ನನ್ನನ್ನು ಉದ್ಧರಿಸಿದರಿಂದ ನಿನ್ನನ್ನು ಕೊಂಡಾಡುವೆನು ಅಂತ ಹೇಳ್ತಾರೆ. ನಮ್ಮ ಕಣ್ಗಳು ಪಾಪದ ಕಡೆ ಸಿಲುಕಿದ್ದಾಗ, ನಾವು ಪಾಪದಲ್ಲಿ ಇದ್ದಾಗ, ನಮ್ಮ ಎಲ್ಲ ಕಾರ್ಯದಲ್ಲೂ ದೇವರನ್ನು ನಿಂದಿಸಿದಾಗ, ದೇವರಿಗೆ ಬೇಡವಾದ ಕಾರ್ಯಗಳನ್ನು ನಾವು ಮಾಡಿದಾಗ ದೇವರು ನಮ್ಮನ್ನು ಉದ್ಧರಿಸಿದರಿಂದ ನಾವು ಯಾವಾಗಲೂ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ಮತ್ತು ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳು ನಮ್ಮ ಜೀವನವೇ ಬೇಡ ಅಂತ ನಾವು ಬಿಟ್ಟು ಹೋದಾಗ, ನಮ್ಮ ಜೀವನವೇ ಮುಗಿದೋಯ್ತು ಅಂತ ನಾವು ಅಂದ್ಕೊಂಡಾಗ ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ಉದ್ಧರಿಸಿದರಿಂದ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆದ್ದರಿಂದ ದಾವೀದನು ದೇವರನ್ನು ಕೊಂಡಾಡುತ್ತಾನೆ. ಎರಡನೇ ಕಾರಣವೇನೆಂದರೆ, ಯೆಹೋವನೇ, ನನ್ನ ದೇವರೇ, ನಿನಗೆ ಮೊರೆ ಇಡಲು ನನ್ನನ್ನು ಸ್ವಾಸ್ಥ್ಯ ಮಾಡಿದ್ದಿ. ನಾವು ಸಂಕಟದಲ್ಲಿ ಇದ್ದಾಗ, ದೇವರನ್ನು ಪ್ರಾರ್ಥಿಸಿದಾಗ ದೇವರು ಉತ್ತರ ಕೊಟ್ಟು ನಮಗೆ ಆರೋಗ್ಯ ಸುಖವನ್ನು ಕೊಟ್ಟು ಇಲ್ಲಿವರೆಗೂ ಜೀವಂತವಾಗಿಟ್ಟಿದ್ದಕ್ಕೆ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ನನ್ನನ್ನು ಕೈ ಹಿಡಿದು ಎತ್ತಿದ ಮಾತ್ರವಲ್ಲದೆ ನನ್ನ ಜೀವಮಾನದಲ್ಲೆಲ್ಲ ದೇವರ ಶುಭವೂ ಕೃಪೆಯನ್ನು ಹಿಂಬಾಲಿಸುವಂತೆ ಈ ದಿನ ನನಗೆ ಜೀವ ಕೊಟ್ಟದಕ್ಕಾಗಿ, ಜೀವಂತವಾಗಿ ನಿಲ್ಲುವಂತೆ ಕೃಪೆ ಕೊಟ್ಟದಕ್ಕಾಗಿ ದೇವರಿಗೆ ಕೃತಜ್ಞತೆ. ತನ್ನ ರಕ್ತವನ್ನು ಚೆಲ್ಲಿ ನಮ್ಮ ಪಾಪವನ್ನು ತೊಳೆದದಕ್ಕಾಗಿ, ನಮ್ಮನ್ನು ಸ್ವಾಸ್ಥ್ಯಪಡಿಸಿ ಎಲ್ಲದರಿಂದ ಬಿಡಿಸಿದ್ದಕ್ಕೆ ನಾವು ದೇವರನ್ನು ಕೊಂಡಾಡಬೇಕು. ಮೂರನೆಯ ಕಾರಣವೇನೆಂದರೆ, ಯೆಹೋವನೇ, ನನ್ನ ಪ್ರಾಣವನ್ನು ಪಾತಾಳದಿಂದ ಎತ್ತಿದ್ದೀಯಲ್ಲ, ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದ್ದೀಯಲ್ಲ. ದೇವರು ನಮ್ಮ ಜೀವವನ್ನು ಕಾಪಾಡುವವನು. ಮರಣದಂತಿರುವ ಕಠಿಣ ಪರಿಸ್ಥಿತಿಗಳಿಂದಲೂ ನಮ್ಮನ್ನು ರಕ್ಷಿಸಿ ಹೊಸ ನಿರೀಕ್ಷೆ ಮತ್ತು ಜೀವನವನ್ನು ಕೊಡುತ್ತಾನೆ. ನಾವು ಕೊರೋನಾ ಬಂದಾಗಲೇ ಸಾಯ್ಬೋದಿತ್ತು, ಇಲ್ಲ ಏನೋ ಒಂದು ಆಕ್ಸಿಡೆಂಟ್ ಆಗಿ ಏನೋ ಒಂದು ಆಪತ್ತಿಂದ ನಾವು ಸಾಯ್ಬೋದಿತ್ತು. ಬಟ್ ಈ ದಿನದವರೆಗೂ ದೇವರು ನಮಗೆ ಯಾವುದೇ ರೀತಿಯ ಆಪತ್ತು ವಿಪತ್ತು ಬರದ ಹಾಗೆ ದೇವರ ಕಣ್ಮಣಿಯಂತೆ ನಮ್ಮನ್ನು ಕಾದದಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ದೇವರು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ಆದ್ದರಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳಿಂದ ನಮ್ಮನ್ನು ಗುಣಪಡಿಸಿದ್ದಾರೆ ಮತ್ತು ಎಲ್ಲ ಸಮಯದಲ್ಲೂ ದೇವರು ನಮ್ಮ ಜೊತೆ ಇದ್ದದಕ್ಕಾಗಿ ದೇವರಿಗೆ ಕೃತಜ್ಞತೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ಆತನು ಕಷ್ಟಗಳಿಂದ ನಮ್ಮನ್ನು ಬಿಡಿಸಿ ನಮ್ಮ ಜೀವನದಲ್ಲಿ ಹೊಸ ನೂತನ ಆರಂಭವನ್ನು ಕೊಟ್ಟದಕ್ಕಾಗಿ ನಾವು ದೇವರಿಗೆ ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರಬೇಕು. ವಾಕ್ಯ ಹೇಳಲು ಅವಕಾಶ ಕೊಟ್ಟ ದೇವರಿಗೂ ಸಭೆಗೂ ಸಭಾಪಾಲಕರಿಗೂ ಆಮೇಲೆ